ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ ಬೀರ್ಬಂದ್ ಓಣಿಯ ಮುತೋಲಿ ಅರಾಕಿನಿ ಜಮಾತ್ ಹಾಗೂ ಗುರು ಹಿರಿಯರು ಕೂಡಿಕೊಂಡು ನೂತನವಾಗಿ ಆಯ್ಕೆಯಾದಂತಹ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಮುಖಾಂತರ ಬಿಜೆಡ್ ಜಮೀರ್ ಅಹಮದ್ ಅವರಿಗೆ ಹಾಗೂ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಓಣಿಯರು ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. आने वाले दिनों में अगर बीजेड जमीर अहमद साहब को होंगे, हमारे एमएलए प्रसाद अब्बैया को होंगे, अगर अन्याय किया गया तो आने वाले दिनों में मुसलमान की ओर डाइवर्ट हो सकता है। और सिर्फ हमें ये रिक्वेस्ट हाईकमांड से भी कर रहे हैं, बार बार कर लेते हैं ऐसे अब तक। अगर क्या भी चुप को बीजेड जमीर अहमद खान को प्रसाद अब्बैया को मिनिस्टरशिप नहीं दे तो आने वाले दिनों में वो नुकसान खुद कांग्रेस पार्टी उठाती करके बोल के मुझे बात करने का मौका दे। मुतल्ली साहब का और सबका शुक्रिया अदा करता हूँ। अस्सलाम वालेकुम रहमतुल्लाहि व बरकातुहू। मैं डीके शिव कुमार साहब को मुबारकबाद पेश करता हूँ और इसी तरह हमारे बीजेड जमीर खान साहब को भी डीसीएम का पोस्ट की मांग रखता हूँ और साथ ही साथ हमारे प्रसाद अब्बैया साहब को भी मिनिस्टर का पोस्ट की मांग रखता हूँ। और मैं इस मस्जिद बीरबंद मोहल्ले के मलंग शाह मस्जिद का मुतवली हूँ और ये हमारे अख्तर लगदक साहब हमारे सेक्रेटरी है और ये हमारे अरकान जमात के मेंबर महबूब साहब गुड़ वाले हैं और हमारे और एक मेंबर मुझो हुटा वाले ये हमारे मेंबर है। मैं इतना कहते हुए अपनी बात को ख़त्म करता हूँ। अस्सलाम वालेकुम रहमतुल्लाहि बरकातुहू। अस्सलाम वालेकुम रहमतुल्लाहि वबरकातुहू। मैं मोहम्मद अख्तर लगदक बीरबंद मोहल्ला जो सेक्रेटरी की हैसियत से बात कर रहा हूँ और अंजुमन पैटर्न मेंबर और ये हमारे मुतवली साहब शकील अहमद बेडगिरी साहब हैं। इसी तरह डीके शिव कुमार साहब को मुबारकबाद देता हूँ, ख़ास करके जो उन्होंने सीएम का पोस्ट अभी हाल ही में ये लिया है। इसी तरह हमारे जमीर अहमद साहब को एक अच्छा सा मिनिस्टर का पोस्ट दें और प्रसाद अब्बैया साहब को भी मिनिस्टर का पोस्ट दें। ये हमारे मोहल्ले से और पूरे अंजुमन की टीम से एक मुद्दीबाना गुजारिश है आप सभी से कि हमारे बारे में ज़रा कौम के बारे में, मिल्लत कौम के बारे में सोचकर ज़रा मौका दें। अस्सलाम वालेकुम। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು। ಎಲ್ಲರಿಗೂ ನಮಸ್ಕಾರ. ನಾನು ಮುಜಮ್ಮಿಲ್ ಊಂಟ್ವಾಲೆ ಬಿರ್ಬಂದ್ ಓಣಿ ಜಮಾತಲ್ಲಿಂದ ಮೆಂಬರ್ ಆಗಿ ಒಂದು ಮಾತನ್ನ ಹೇಳ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು 3ನೇ ತಾರೀಕಿಗೆ ಶಪಥನ ತಗೊಂಡಾರೆ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಗೊಂಡಾರು. ಈಗ ಸಿಎಂ ಸ್ಥಾನದಲ್ಲಿ ಅದಾರು ಹಾಗೂ ಅದೇ ರೀತಿಯ ನಮ್ಮ ರಿಕ್ವೆಸ್ಟ್ ಇದೆ. ನಮ್ಮ ಒಣಿಲಿಂದ, ನಮ್ಮ ನಾಡಿನಿಂದ, ನಮ್ಮ ಬಿರ್ಬಂದ್ ಒಣಿಲಿಂದ ಒಂದು ವಿಶೇಷ ಇದೆ. ನಾವು ಎಲ್ಲರೂ 10,000 ಜನಸಂಖ್ಯೆ ನಮ್ದು ವಾರ್ಡದಲ್ಲಿ ಇದೆ ಹಾಗೂ ನಾವು ಎಲ್ಲರೂ ಕೂಡಿ ಒಂದು ಮನವಿ ಮಾಡ್ತೀವಿ ಹಾಗೂ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಂದು ಸ್ಥಾನನ ಕೊಡಬೇಕಾಗತಿ. ಅದು ರೀತಿಯ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ಡಿಪ್ಟಿ ಸಿಎಂ ಮಾಡ್ಬೇಕಂತೇಳಿ ನಮ್ಮ ವಿನಂತಿದೆ. ಹಾಗೂ ಅದೇ ರೀತಿಯ ನಮ್ಮ ನಾಡದಲ್ಲಿ ಪ್ರಸಾದ್ ಅಬ್ಬಯ್ಯ ಸಾಹೇಬರು ನಮ್ಮ ವಾರ್ಡದಲ್ಲಿ ತುಂಬಾ ಎಲ್ಲ ಕೆಲಸನ ಮಾಡಿದ್ದಾರೆ. ಅವು ಹುಬ್ಬಳ್ಳಿಯ ಶಾಸಕರಾಗಿ ಈ ನಮ್ಮ ವಾರ್ಡದಲ್ಲಿ ದೊಡ್ಡ ಕೆಲಸನ ಮಾಡಿಸಿದ್ದಾರೆ. ಅದೇ ರೀತಿಯ ನಾವು ಎಲ್ಲರೂ ಜಮಾತ್ರ ಕೂಡಿ ನಮ್ಮ ಎಲ್ಲ ಮುಸ್ಲಿಂ ಸಮಾಜರು, ಎಲ್ಲ ಹಿಂದೂ ಬಾಂಧವರು ಕೂಡಿ ನಾವು ಪ್ರಯತ್ನ ಮಾಡ್ತೀವಿ, ಕಡೆ ವಿನಂತಿ ಮಾಡ್ತೀವಿ. ಹಾಗೂ ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಅವರು ದೊಡ್ಡ ಸಮಾನದಲ್ಲಿ ಒಂದು ಪೋಸ್ಟ್ ಅನ್ನು ಕೊಡ್ಬೇಕಾಗೈತಿ. ಇಷ್ಟ ನಾ ಎಲ್ಲ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ. ಅಸ್ಸಲಾಂ ಅಲೈಕುಂ ಹಾಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಶಪಥವನ್ನು ತಗೊಂಡುಕೊಂಡಿದ್ದಾರೆ. ಅವರಿಗೆ ನಮ್ಮ ಬೀರ್ಬಂದೋಣಿ ಹಾಗೂ ನಮ್ಮ ಹುಬ್ಬಳ್ಳಿಯ ಕ್ಷೇತ್ರದ ಎಲ್ಲ ಮುಸಲ್ಮಾನ್ ಪರವಾಗಿ ಬಂಧುಗಳಿಂದ ಆತ್ಮೀಯ ಅಭಿನಂದನೆ. ನಮ್ಮದು ಏನು ಕಳಕಳಿ ವಿನಂತಿ ಏನೆಂದರೆ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ನಾವು ನೋಡಬೇಕು. ಅವರಿಗೆ ತಾವು ಹೈಕಮಾಂಡ್ ಆದೇಶದ ಮೇರೆಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ನಮ್ಮದು ಈ ಬೇಡಿಕೆ ಇದೆ. ಈ ಬೇಡಿಕೆ ತಾವು ಗಮನ ಇಟ್ಟುಕೊಂಡು ಅಪಾರ ಪ್ರಮಾಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೆಲಸ ಮಾಡಿದ್ದಾರೆ. ಅವರು ಹಿಂದಿನ ವಕ್ಫ್ ಬೋರ್ಡ್ ಸಚಿವ ಹಾಗೂ ವಸತಿ ಸಚಿವರಾಗಿ ಅನೇಕ ಕಾರ್ಯವೈಖರಿಗಳಲ್ಲಿ ಅವರು
ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡಿರುವಂಥ ವ್ಯಕ್ತಿ. ಅವರಿಗೆ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡ್ರಿ. ಹಾಗೇನಾದರೂ ಆದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ನಷ್ಟ ಉಂಟಾಗುತ್ತದೆ. ಇದು ತಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದೇ ಥರ ನಮ್ಮ ಕ್ಷೇತ್ರದ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಕೂಡ ಒಂದು ಮಂತ್ರಿಯ ಸ್ಥಾನವನ್ನು ಕೊಡಬೇಕು. ಅವರು ಕೂಡ ಹ್ಯಾಟ್ರಿಕ್ MLA ಆಗಿದ್ದಾರೆ. ಅವರ ಕಾರ್ಯವೈಖರಿಗಳನ್ನು ತಾವೆಲ್ಲರೂ ಗಮನಕ್ಕೆ ಇರುವಂಥದ್ದು ವಿಶೇಷ. ಅವರಿಗೂ ಕೂಡ ಕಡೆಗಣಿಸಬಾರದು. ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ, ನಮ್ಮ ಜಮಾತ್ ಹಾಗೂ ಬೀರ್ಬಂದೋಣಿಯ ಎಲ್ಲರ ವತಿಯಿಂದ ಈ ನಮ್ಮ ಬೇಡಿಕೆಗೆ ತಾವು ಸಹಕರಿಸ್ತೀರಿ ಅಂತೇಳಿ ನಾವು ಭಾವಿಸುತ್ತೇವೆ. ನಮಸ್ಕಾರ. ಸಚಿವ ಸ್ಥಾನ ಕೊಡಲೇಬೇಕು, 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 ಸಚಿವ ಸ್ಥಾನ ಕೊಡಲೇಬೇಕು, 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 ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ, ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ.